ನಮಸ್ಕಾರ, ನಾನು ಶಿಲ್ಪಾ ಜತ್ತಿ, ರೆಸಿಡೆಂಟ್ ಆಫ್ ಸದಾಶಿವ್ ನಗರ್. ಇವತ್ತು ವಿ ಹ್ಯಾವ್ ಆಲ್ ಜಾಯಿಂಟ್ ರೆಸಿಡೆಂಟ್ಸ್ ಆಫ್ ಸದಾಶಿವ್ ನಗರ್, ವಾಕರ್ಸ್ ಆಫ್ ಸ್ಯಾಂಕಿ ಟ್ಯಾಂಕ್. ಎಲ್ಲರೂ ಇಲ್ಲಿ ಸೇರಿದ್ದೀವಿ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಸ್ಯಾಂಕಿ ಟ್ಯಾಂಕಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಕೊಳಚೆ ನೀರು ಬರ್ತಾ ಇದೆ. ಆಮೇಲೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ನಾವು ನೋಡಿದ್ದೀವಿ ರೇನ್ಸ್, ವಿವ್ ಹ್ಯಾಡ್ ಹೆವಿ ರೇನ್ಸ್, ಬಟ್ ವಾಟರ್ ಲೆವೆಲ್ ಇನ್ ದ ಲೇಕ್ ತುಂಬ ಕಡಿಮೆ ಆಗಿದೆ. ಪ್ರಾಬಬ್ಲಿ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ಗೆ ಅಂತ ಅಂದರೆ, ಇಲ್ಲಿ ಒಂದು ಇಂಡಿಪೆಂಡೆಂಟ್ ಆಡಿಟ್ ಮಾಡಿ, ಪ್ರೋಬ್ ಮಾಡಿ, ಯಾಕೆ, ವಾಟ್ ಈಸ್ ದ ರೀಸನ್ ಇದಾಗ್ತಾ ಇರೋದು. ಇದೊಂದು ಲೇಕ್ನ ಹೇಗಾದರೂ ಮಾಡಿ ನಾವು ಉಳಿಸ್ಕೊಳ್ಳೋಣ. ಬೆಂಗಳೂರಲ್ಲಿ ಬಹಳಷ್ಟು ಲೇಕ್ಗಳು ಇವತ್ತು ಇಲ್ಲ, ಬಟ್ ದಿಸ್ ಇಸ್ ದ ಹಾರ್ಟ್ ಆಫ್ ಸದಾಶಿವ್ ನಗರ್ ಆ್ಯಂಡ್ ವಿ ಆಲ್ ಆಸ್ ರೆಸಿಡೆಂಟ್ಸ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಸೇವ್ ದ ಲೇಕ್. ಸ್ಯಾಂಕಿ ಟ್ಯಾಂಕು ಬೆಂಗಳೂರು ನಗರದ ಒಂದು ವಿಶಿಷ್ಟವಾದಂಥ ಭಾಳ ಮಹತ್ವವಾದಂಥ ಸ್ಥಳ ಅಂತ ಹೇಳಿ ತಪ್ಪಾಗಿಲ್ಲ. ಇದೇ ಟ್ಯಾಂಕ್ನಿಂದ ಪ್ಯಾಲೇಸಿಗೂ ನೀರು ಕೊಡ್ತಾಯಿದ್ರು. ಮಹಾರಾಜರು ಮಾಡಿದಂಥ ಒಂದು ಟ್ಯಾಂಕಿ. ಇದ್ರ ಬೆಳವಣಿಗೆ ನೋಡ್ತಾ ಇದ್ದೀವಿ. ಬಟ್ ಇವತ್ತು ನೋಡ್ತಾ ಇದ್ದರೆ ಇಲ್ಲಿ ಕೆಲವೆಲ್ಲ ಯುವಕರು ಮಿತ್ರರು ಒಂದು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ, ಟ್ಯಾಂಕಿ ಟ್ಯಾಂಕ್ ಉಳಿಸ್ಬೇಕು. ಯಾಕಂದರೆ ನೀರು ಬರುವಂಥ ನೀರು ಬಂದಾಗಿದ್ದಾವೆ, ಡ್ರೈನೇಜ್ ವಾಟರ್ ಬರ್ತಾಯಿದೆ. ನೀವಲ್ಲಿ ಕಲ್ಯಾಣಿ ಕಡೆ ಹೋದರೆ ಸ್ಟಿಂಕ್ ಆಗ್ತಾಯಿದೆ. ಈ ಕಾರ್ನರ್ದಲ್ಲಿ ಆಗುತ್ತೆ, ಮತ್ತು ಆ ಕಾರ್ನರ್ದಲ್ಲಿ ಇದಿದೆ. ಮತ್ತು ಇದು ಡೆವಲಪ್ಮೆಂಟ್ ಅದನ್ನು ನಾನು ನೋಡ್ತಾ ಇದ್ದೀನಿ. ಎವ್ರಿ ಇಯರ್ ಏನೋ ನಡೆದಿರ್ತದೆ. ಒಟ್ಟು ಒಂದು ಬಾತ್ರೂಮ್ ಕಟ್ಟಿರ್ತಾರೆ, ಅದನ್ನು ಮುಗಿತಾರೆ, ಮತ್ತೊಂದು ಬಾತ್ರೂಮ್ ಕಟ್ತಾರೆ. ಎಷ್ಟು ಥರ ಬದಲಾವಣೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಒಂದು ಕೆರೆಯನ್ನು ಸಂಪೂರ್ಣವಾದ ಅಭಿವೃದ್ಧಿ ಮಾಡಿ ಇಟ್ಬಿಡ್ಬೇಕು. ಬೆಳೆದಿರ್ತಕ್ಕಂಥ 1880ರ ದಶಕದಲ್ಲಿ ಈ ಸ್ಯಾಂಕಿ ಟ್ಯಾಂಕನ್ನು ಕರ್ನಾಟಕದ ಮತ್ತು ದೇಶದ ಹೆಮ್ಮೆಯ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸುಪರ್ದಿಯಲ್ಲಿ ಈ ಕೆರೆಯನ್ನು ಕರ್ನಲ್ ಸ್ಯಾಂಕಿರವರು ರೂಪುಗೊಳಿಸಿದಂಥದ್ದು. ಇಲ್ಲಿ ಇತಿಹಾಸ ಏನು ಹೇಳುತ್ತೆ ಅಂದರೆ, ಇದು ಮೊದಲಿಗೆ ದೊಡ್ಡ ಕೆರೆ. ಈ ದೊಡ್ಡ ಕೆರೆ ಅಂದರೆ ಇದು ಭಾಳ ದೊಡ್ಡದ ವಿಸ್ತಾರವಾಗಿದ್ದಂಥ ಕೆರೆ, ಅದಕ್ಕೆ ದೊಡ್ಡ ಕೆರೆ ಅಂತ ಇದೆ. ಕೆಳಭಾಗದಲ್ಲಿ ಈ ಚೌಡೆಯ ಮುಂದುಗಡೆ ಏನಿವತ್ತು ಡೋಬಿ ಘಾಟ್ ಆಗಿದೆ, ಅದು ಚಿಕ್ಕ ಕೆರೆ. ಈ ಚಿಕ್ಕ ಕೆರೆ ಮತ್ತು ದೊಡ್ಡ ಕೆರೆ ಎರಡೂ ಕೆರೆಗಳನ್ನು ವೈಜ್ಞಾನಿಕವಾಗಿ ರೂಪುಗೊಳಿಸಿದವರು ಕರ್ನಲ್ ಸ್ಯಾಂಕಿರವರು. ಕರ್ನಲ್ ಸ್ಯಾಂಕಿರವರ ಭಾವಚಿತ್ರ ಇಲ್ಲಿತ್ತು. ಈಗ ಅದನ್ನು ಬಹುಶಃ ತೆಗೆದು ಬಿಟ್ಟಿದ್ದಾರೆ ಅಂತ. ಅದು ಭಾಳ ನೋವಿನ ಸಂಗತಿ. ಯಾಕೆಂದರೆ ಕರ್ನಲ್ ಸ್ಯಾಂಕಿರವರು ಇಡೀ ಮೈಸೂರು ಪ್ರಾಂತ್ಯದ ನೀರಿನ ಕೊರತೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದಕ್ಕೊಂದು ಸಮಿತಿ ಮಾಡಿ ಅವರೊಂದು ವರದಿ ಕೊಡ್ತಾರೆ. ಆ ವರದಿಯ ಮೇಲೆ ಹಲವಾರು ನೀರಾವರಿ ಯೋಜನೆಗಳು ಕರ್ನಾಟಕದಲ್ಲಿ ರೂಪುಗೊಂಡಿದೆ. ಅದು ಇವತ್ತು ಕರ್ನಾಟಕಕ್ಕೆ ಜಲಶಕ್ತಿ. ಅದು ಈ ಸ್ಯಾಂಕಿ ಕೆರೆಯ ಇತಿಹಾಸ ತಗೊಂಡ್ರೆ ಆ ಭಾಗದಲ್ಲಿ ಅರಣ್ಯ ಇಲಾಖೆಯ ಜಾಗ, ಇನ್ನೊಂದು ಭಾಗದಲ್ಲಿ ನೀರಿದಕ್ಕೆ ಬರ್ತದೆ. ಜಲಾನಯನ ಪ್ರದೇಶ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಏನು ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಂತೀವಿ, ಅದು ಕ್ಯಾಚ್ಮೆಂಟ್ ಏರಿಯಾ ಆಫ್ ಸ್ಯಾಂಕಿ ಟ್ಯಾಂಕ್. ಇವತ್ತು ನಾವು ಎಲ್ಲ ಕಡೆಯಿಂದ ನೀರು ಬರ್ತಾಯಿತ್ತು. ನಮ್ಮ ಹಿರಿಯರು ಈ ಭಾಗದ ಒಬ್ಬ ಗೌರವಾನ್ವಿತ ವ್ಯಕ್ತಿಗಳಾದ ನಾಡಗೌಡರಿಗೆ ಹೇಳಿದ್ರು, ನಿಮಗೆ ಸ್ಯಾಂಕಿ ಕೆರೆ ಮಲ್ಲೇಶ್ವರಕ್ಕೆ ವರ. ಯಾಕೆ ವರ ಅಂದರೆ ಇದು ಜಲಮೂಲ ಪ್ರದೇಶ. ಈ ಜಲಮೂಲ ಪ್ರದೇಶದಿಂದನೇ ಇವತ್ತೇನಾದರೂ ನಮ್ಮ ಮನೆಗಳಲ್ಲಿ ಬಾವಿಗಳಲ್ಲಿ ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ಸ್ಯಾಂಕಿ ಟ್ಯಾಂಕೇ ಕಾರಣ. ನಾನು ಸಣ್ಣ ಹುಡುಗ ಇರಬೇಕಾದ್ರೆ ಮಲ್ಲೇಶ್ವರ ಮತ್ತು ವಯಲಿಕಾವಲ್, ಕೋದಂಡರಾಮಪುರ ಈ ಭಾಗದಲ್ಲಿ 30 ಅಡಿ ಕೊರೆದ್ರೆ ನೀರು ಬರ್ತಾಯಿತ್ತು. ಇವತ್ತು 300 ಅಡಿ ಕೊರೆದ್ರೂ ನೀರಿಲ್ಲ. ಈ ಸ್ಥಿತಿ ಕಾರಣ ಏನಂದರೆ ಸ್ಯಾಂಕಿ ಏನು ಈ ಕೆರೆ ಇದೆ, ಈ ಕೆರೆ ಏನು ಚಿಕ್ಕದಾಗ್ತಾ ಇದೆ. ನಾವು ಏನು ನಿಂತಿದ್ದೀವಲ್ಲ, ಇಲ್ಲಿವರೆಗೂ ನೀರಿತ್ತು, ನಾವು ಕಂಡಿರೋದು ಇದು. ಆಮೇಲೆ ನಮ್ಮ ಹಿರಿಯರ ನಾಡಗೌಡರು ಒಂದು ಮಾತಂದರು, ನೀವು ಇಲ್ಲೊಂದು ಕಟ್ಟಡವನ್ನು ಕಾಣ್ತಾ ಇದ್ದೀರಿ, ಕಲ್ಲಿನ ಕಟ್ಟಡ ಕಾಣ್ತಾ ಇದ್ದೀರಿ ಶಿವಾಜಿ ಸ್ಟ್ಯಾಚ್ಯೂ ಹಿಂಭಾಗದಲ್ಲಿ. ಆ ಕಲ್ಲಿನ ಕಟ್ಟಡ ಸುಮಾರು ಅಲಂಕಾರಕ್ಕೆ ಕಟ್ಟಿರೋದಲ್ಲ, ಈ ನೀರಿನ ಎತ್ತರವನ್ನು ಅದು ನಿಯಂತ್ರಿಸುವಂಥ ಕಟ್ಟಡ. ಇಲ್ಲಿಂದನೇ ವಿದ್ಯುತ್ ಇಲ್ಲದೆ ಅರಮನೆಗೆ ನೀರು ಸರಬರಾಜು ಆಗ್ತಾ ಇದ್ದಂಥ ಜಾಗ ಅದು. ಮತ್ತು ಹೆಚ್ಚುವರಿ ನೀರು ಇಲ್ಲಿಂದ ರಾಜ ಕಾಲುವೆಯಲ್ಲಿ ಹರಿತಾ ಇತ್ತು. ಇದು ಕಾವೇರಿ ಜಲಾನಯನ ಪ್ರದೇಶದ ಪ್ರಮುಖ ಸ್ಥಳ. ಇದು ಅರ್ಕಾವತಿ ನದಿ ಇಲ್ಲಿಂದನೇ ಈ ರಾಜ ಕಾಲುವೆಯಿಂದ ಹೋಗಿ ಏನು ನಂದಿ ಬೆಟ್ಟದಿಂದ ಆ ಕಡೆ ಬಂದರೆ ಈ ಕಡೆಯಿಂದ ಇದು ಈ ಜಲಾನಯನ ಪ್ರದೇಶಗಳನ್ನು ಇದು ನೀರಿನ ಒಳಹರಿವು
ಮೊದಲು ಎಲ್ಲ ಕಡೆ ಇತ್ತು, ಈಗ ಒಳಹರಿವೇ ಇಲ್ಲ. ಈ ರಸ್ತೆಯಲ್ಲಿ ಈಗ 4 ನೀರಿನ ಮಳೆ ನೀರಿನ ಒಳಹರಿವು ಜಾಗ ಇದೆ, ಚರಂಡಿ ಇದೆ, ಅದನ್ನು ಸಂಪೂರ್ಣ ಅದು ಬಂದಾಗಿದೆ. ಆದರೆ ಪ್ರತಿ ವರ್ಷ ಇಲ್ಲಿಂದ ಸುಮಾರು 15 ವರ್ಷಗಳಿಂದ ಶಾಂಕಿ ಕೆರೆಯ ಅಭಿವೃದ್ಧಿ ಅಂತೇಳಿ ಸುಮಾರು 530 ಚಿಲ್ಲರೆ ಕೋಟಿ, ಮಲ್ಲಿಕಾರ್ಜುನಲ್ಲಿ 536 ಕೋಟಿ ಹಣ ಖರ್ಚು ಮಾಡಿದ್ದಾರೆ. ನೀರು ಬಹಳ ಮುಖ್ಯ, ಸೌಂದರೀಕರಣ ಆಮೇಲೆ. ಅಗಲೀಕರಣ, ಸೌಂದರೀಕರಣ, ನಿಮ್ಮದು ಮರ ಗಿಡ ನಾಶ ಮಾಡಿ, ಜಲಮೂಲಗಳನ್ನು ನಾಶ ಮಾಡಿ ನೀವು ಶಾಂಕಿ ಕೆರೆಗೆ ಸೌಂದರ್ಯೀಕರಣ ಮಾಡ್ತೀನಿ ಅಂದರೆ ಅದು ಮೂರ್ಖತನದ ಪರಮಾವಧಿ. ಅದು ಆಗಬಾರ್ದು. ಆಮೇಲೆ ಮುಂದಿನ ಜನಾಂಗಕ್ಕೆ ಬಹಳ ಮುಖ್ಯವಾದ ಏನಾದರೂ ವಸ್ತು ಈ ಪ್ರಪಂಚದಲ್ಲಿದೆ ಅಂದರೆ, ಮುಂದೆ ಏನಾದರೂ ಈ ಪ್ರಪಂಚದಲ್ಲಿ ಇವತ್ತೇನು ಯುದ್ಧಗಳಾಗ್ತಾ ಇದೆಯಲ್ಲ, ಅದೇ ಥರ ಯುದ್ಧಗಳಾದರೆ ಅದು ಬಂದು ನೀರಿಗಾಗಿ ಮಾತ್ರ ಯುದ್ಧ ಆಗುತ್ತೆ. To Bangalore, and I stay in Sadashiv Nagar. It's a prestige that I'm staying here because people from throughout India, if I have to mention I'm new to new to Bangalore from Mumbai, first thing I tell them that I stay close to Malleshwaram. They will ask, what is Malleshwaram? Where is it? Then I say there's a Shanky tank. Moment I said Shanky tank, let it be Calcutta or West Bengal, any place in India, they will know Shanky tank. That is the prominence of Shanky tank, and it is a great thing that people have assembled here today to save Shanky tank, because this project will take this tank for many more years to come in the best possible way for the residents of all nearby residents, not only Sadashiv Nagar, even Malleshwaram. Everybody can enjoy here and have good health, which is very important.